Hi friends, welcome to my channel Harvesters. Today I am going to show you a batching plant. So ನೀವು ನಮ್ಮ ಹಿಂದೆಗಡೆ ನೋಡ್ತಾ ಇದ್ದೀರಾ. ಸೊ ಬನ್ನಿ ತೋರಿಸ್. ಸೊ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಸೊ ಇದು ಬ್ಯಾಚಿಂಗ್ ಪ್ಲ್ಯಾಂಟು, ಓಕೆನಾ. ಸೊ ಇಲ್ಲಿ ಮೇಲ್ಗಡೆ ಏನು ಸಿಲಿಂಡರ್ಸ್ ಏನು ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿ 5 ಬಿನ್ನುಗಳಿದ್ದಾವೆ. ಸೊ 1 2 3 4 5 ಬಿನ್ನು. 5ರಲ್ಲೂ ಸಹ 5 ಟೈಪ್ ಮೆಟೀರಿಯಲ್ ಇರುತ್ತೆ. ಲೈಕ್ ಗ್ರಾವೆಲ್ಸ್ ಇರುತ್ತೆ. ಗ್ರಾವೆಲ್ಸ್ ಅಂದರೆ ಜಲ್ಲಿ ಅಂತೀವಲ್ಲ, ಜಲ್ಲಿ ಕಲ್ಲು, ಅದು ಡಿಫ್ರೆಂಟ್ ಸೈಜಸಲ್ಲಿರುತ್ತೆ. ಮತ್ತು ಫ್ಲೈ ಆ್ಯಶ್ ಅಂತ ಬರುತ್ತೆ, ಮತ್ತು ಮರಳಿರುತ್ತೆ. ಸೊ ಅದೆಲ್ಲ ರಾ ಮೆಟೀರಿಯಲ್ಲು ಇಲ್ಲಿರುತ್ತೆ. ಸೊ ಇದು ನಮ್ಮ ಕೆಳಗಡೆ ಇರೋವಂಥ ಕನ್ವೇಯರ್ಗೆ ಬೀಳುತ್ತೆ. ಸೊ ಈ ಕನ್ವೇಯರ್ ಮೇಲೆ ಬಿದ್ದಾಗ ನಾವು ಇಲ್ಲಿ ಲೋಡ್ ಸೆಲ್ಗಳನ್ನ ಕನೆಕ್ಟ್ ಮಾಡಿರ್ತೀವಿ. ಇದು ಏನು ಅಂತೀವಿ ಅಂದರೆ ಎಸ್ ಟೈಪ್ ಲೋಡ್ ಸೆಲ್ ಅಂತ ಕರಿತೀವಿ. ಸೊ ಇದ್ರದ್ದು ಟೋಟಲ್ ಕೆಪಾಸಿಟಿ ಬಂದುಬಿಟ್ಟು 2.5 ಟನ್ನು 5 ಟನ್ನು ಇರುತ್ತೆ. ಸೊ ಇದು 4 ಮೂಲೆಗಳಲ್ಲಿ 4 ಲೋಡ್ ಸೆಲ್ನ ಹ್ಯಾಂಗ್ ಮಾಡಿರ್ತಾರೆ. ಸೊ ನಿಮ್ದು ಎಷ್ಟು ಮೆಟೀರಿಯಲ್ ಬೀಳುತ್ತೋ ಅಲ್ಲಿ ನಮಗೆ ಒಳಗಡೆ ಸ್ಕ್ಯಾಡಾದಲ್ಲಿ ಕಾಣಿಸುತ್ತೆ ಎಷ್ಟು ಕೆ ಜಿ ಬಿದ್ದಿದೆ ಅಂತ. ಸೊ ಆ ಥರ ಡಿಫ್ರೆಂಟ್ ಮೆಟೀರಿಯಲ್ಸ್ನ ಡಿಫ್ರೆಂಟ್ ವ್ಯಾಲ್ಯೂಸಲ್ಲಿ ಸೆಟ್ ಮಾಡ್ತಾರೆ. ಸೊ ಅದು ಈ ಕನ್ವೇಯರಲ್ಲಿ ಬೀಳುತ್ತೆ. ಟೋಟಲ್ ಸೆಟ್ ವ್ಯಾಲ್ಯೂ ಅಚೀವ್ ಆದ ತಕ್ಷಣ ಈ ಕನ್ವೇಯರ್ ರನ್ ಆಗುತ್ತೆ. ರನ್ ಆಗಿಬಿಟ್ಟು ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ನ್ಯೂಮ್ಯಾಟಿಕ್ ಪೈಪ್ಸ್ ಎಲ್ಲ ಇದ್ದಾವೆ. ಇಲ್ಲಿ ಏನು ಸಿಲಿಂಡರ್ಸ್ ಏನು ನೋಡ್ತಾ ಇದ್ದೀವಿ, ಸೊ ಇವೆಲ್ಲ ಗೇಟ್ ಓಪನ್ ಮತ್ತು ಕ್ಲೋಸ್ ಮಾಡೋದಕ್ಕೆ ಬಿನ್ಗಳ್ದು. ಸೊ ಆಕ್ಚುಯೇಟರ್ಸ್ಗಳ್ದೆಲ್ಲ ವಾಲ್ಸ್ ಎಲ್ಲ ಇರುತ್ತೆ ಇದ್ರೊಳಗಡೆ. ನ್ಯೂಮ್ಯಾಟಿಕ್ಸು ನೋಡ್ಬೋದು, ನ್ಯೂಮ್ಯಾಟಿಕ್ ಪೈಪ್ ಎಲ್ಲ ಹೋಗಿದೆ. ಸೊ ಈ ಥರ ಬ್ಯಾಚಿಂಗ್ ಪ್ಲ್ಯಾಂಟ್ ಸಿಸ್ಟಮ್ಸ್ ಇರುತ್ತೆ. ಡಿಫ್ರೆಂಟ್ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ಇಲ್ಲಿ ಬಿದ್ದಂಥ ಕನ್ವೇಯರಿಂದ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೆಟೀರಿಯಲ್ ಇಲ್ಲಿಗೆಲ್ಲ ಕೆಳಗಡೆ ಬಿದ್ದಿದೆ, ಜಲ್ಲಿ ಸಿಮೆಂಟು ಅದೆಲ್ಲ. ಸೊ ಈ ಕನ್ವೇಯರ್ಗೆ ಬೀಳುತ್ತೆ. ಸೊ ಇದೇನಾಗುತ್ತೆ, ಈ ಕನ್ವೇಯರ್ ತೊಗೊಂಡೋಗಿ ಅಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ ಅದನ್ನು ನಾವು ಮಿಕ್ಸ್ಚರ್ ಅಂತ ಕರಿತೀವಿ. ಮಿಕ್ಸ್ ಮಾಡುತ್ತೆ, ಮಿಕ್ಸಿ ಥರ. ಸೊ ಎಲ್ಲ ಮೆಟೀರಿಯಲ್ನು ಕ್ಲೀನಾಗಿ ಮಿಕ್ಸ್ ಮಾಡಿ, ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಸೈಡಲ್ಲಿ ನನಗೆ 2 ಸೈಲೋಸು. ಸೊ ದೀಸ್ 2 ಆರ್ ಬಿನ್ಸ್. ಒಂದು ಬಿನ್ನಲ್ಲಿ ಮರಳಿರುತ್ತೆ, ಇನ್ನೊಂದು ಬಿನ್ನಲ್ಲಿ ಸಿಮೆಂಟ್ ಇರುತ್ತೆ, ಅಥವಾ ಫ್ಲೈ ಆ್ಯಶ್ ಇರುತ್ತೆ, ಅಥವಾ ಏನೋ ವೈಟ್ ಸಿಮೆಂಟ್ ಅಂತ ಎಲ್ಲ ಬರುತ್ತೆ, ಕೆಮಿಕಲ್ಸು ಅದೆಲ್ಲ ಇರುತ್ತೆ. ಮೇಲ್ಗಡೆ ವಾಟರ್ ಟ್ಯಾಂಕ್ ಎಲ್ಲ ಇರುತ್ತೆ, ಟ್ಯಾಂಕಲ್ಲಿ ವಾಟರ್ ಇರುತ್ತೆ. ಸೊ ಅದೆಲ್ಲ ಸೇರಿ ಅದನ್ನು ಸಹ ಸೆಟ್ ಮಾಡ್ತಾರೆ. ಇಷ್ಟು ಕೆ ಜಿ ಇದಕ್ಕೆ ಇಷ್ಟು ಲೀಟ್ರ್ ವಾಟರ್ ಇರಬೇಕು ಅಂತ. ಸೊ ಅದೆಲ್ಲ ಮಿಕ್ಸ್ ಆಗಿಬಿಟ್ಟು ಇಲ್ಲಿ ಕೆಳಗಡೆ ಏನು ಕೇಳ್ತಿರಲ್ಲ, ದಿಸ್ ಈಸ್ ಹಾಪರ್, ಇದ್ರೊಳಗಡೆ ಬೀಳುತ್ತೆ. ಸೊ ಇದ್ರೊಳಗಡೆ ಬಿದ್ದಿದ್ದು ಅಗೇನ್ ದಿಸ್ ಈಸ್ ಒನ್ ಮೋರ್ ಬೆಲ್ಟ್ ಕನ್ವೇಯರ್. ಸೊ ಈ ಹಾಪರ್ ಒಳಗಡೆ ಬಿದ್ದಿದ್ದು ಮೆಟೀರಿಯಲ್ ಸೀದಾ ಹೋಗಿ ದಿಸ್ ಬ್ಲಾಕ್ ಮೇಕಿಂಗ್ ಮಿಷಿನ್, ಇವೆಲ್ಲ ಕಲರ್ದು ಏನಿದೆಯಲ್ಲ, ಸೊ ದಿಸ್ ಈಸ್ ಬ್ಲಾಕ್ ಮೇಕಿಂಗ್ ಮಿಷಿನ್. ಸೊ ಇಲ್ಲಿ ಬ್ಲಾಕ್ಸ್ಗಳು ರೆಡಿ ಆಗುತ್ತೆ. ವೆಟ್ ಬ್ಲಾಕ್ಸ್ ಬರುತ್ತೆ ಫಸ್ಟು. ಬನ್ನಿ ಆ ಕಡೆ ಹೋಗೋಣ, ಇಲ್ಲೇ ಇಂದಲೇ ನೋಡೋಣ. ಸೊ ಈ ಬ್ಲಾಕ್ಸು, ಸೊ ಇದು ಮಿಷಿನು. ಸೊ ಇದೇ ಬ್ಲಾಕ್ನ ತಯಾರಿಸ್ಬಿಟ್ಟು ಇಲ್ಲಿ ಕನ್ವೇಯರಲ್ಲಿ ಹೋಗುತ್ತೆ. ಸೊ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಫಿಂಗರ್ ಕಾರು, ಸೊ ವೆಟ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನು ಎಲಿವೇಟ್ರ್ ಅಂತ ಕರಿತೀವಿ ನಾವು. ಆ ಫಿಂಗರ್ ಕಾರ್ ಬಂದುಬಿಟ್ಟು ತೊಗೊಂಡೋಗಿ ನೋಡಿ ಈ ಥರ ಸ್ಟ್ಯಾಕ್ ಮಾಡುತ್ತೆ. ಸ್ಟ್ಯಾಕ್ ಮಾಡಿ ಅಗೇನ್ ಇದೊಂದು ಎಲಿವೇಟ್ರು, ಇದನ್ನು ನಾವು ಕ್ಯೂಬರ್ ಅಂತೀವಿ. ಸೊ ಅದು ಆ್ಯಕ್ಚುಲಿ ಸ್ಟ್ಯಾಕರ್ ಏನಾಗುತ್ತೆ, ಫಿಂಗರ್ ಕಾರ್ ತೊಗೊಂಡೋಗಿ ಒಳಗಡೆ ಓವನ್ ಇದೆ, ಅಂದರೆ ಸ್ಟ್ಯಾಕ್ ಮಾಡ್ತಾರೆ, ಕ್ಯೂರಿಂಗ್ ಹಾಕಬೇಕದು. ಸೊ ಕ್ಯೂರಿಂಗ್ ಆಗಿ ಡ್ರೈ ಆದಮೇಲೆ ಈ ಕಲರ್ ಬರುತ್ತೆ. ನೋಡಿ ಇಲ್ಲಿ ಕೆಳಗಡೆ ಇದೆಯಲ್ಲ ಇದು ಈ ಕಲರ್. ಸೊ ಇದೇನು ವೆಟ್ಟಲ್ಲೇ ಇದೆ, ಓಕೆ. ಸೊ ಇದು ಪ್ರೊಸೆಸ್ ಇದು. ಸೊ ಇದು ಬ್ಲಾಕ್ಸ್ನ ಮನೆ ಕಟ್ಟೋದಕ್ಕೆ ಯೂಸ್ ಮಾಡ್ತಾರೆ. ಸೊ ದಿಸ್ ಈಸ್ ದ ಪ್ಲ್ಯಾಂಟ್, ಯು ಕ್ಯಾನ್ ಹ್ಯಾವ್ ಎ ಲುಕ್. ಸೊ ಯಾರ್ಯಾರು ನೀವು ಆಟೋಮೇಷನ್ ಮಾಡಬೇಕು ಕಲಿಬೇಕು ಅಂತ ಇದ್ದೀರೋ, ಸೊ ವಿ ಗಿವ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್. ನಮಗೆ PLC ಪ್ರೋಗ್ರಾಮಿಂಗ್ ಆಗಿರ್ಬೋದು, HMI ಪ್ರೋಗ್ರಾಮಿಂಗ್, ಸ್ಕ್ಯಾಡಾ ಪ್ರೋಗ್ರಾಮಿಂಗ್. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕಂಟ್ರೋಲ್ ಪ್ಯಾನಲ್ಲು, ಬನ್ನಿ. ಸೊ ಇದು ಬಂದುಬಿಟ್ಟು ಒಂದು ಕಂಟ್ರೋಲ್ ಡೆಸ್ಕ್. ಸೊ ಇದು ಚಿಕ್ಕಿದನ್ನು HMI ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದಿಸ್ ಈಸ್ HMI. ಸೊ ಇದೆಲ್ಲ ಕಂಟ್ರೋಲ್ ಲಾಜಿಕ್ಸು. ಸೊ ನಮ್ಮ ಪ್ಯಾನಲ್ ಒಳಗಡೆ ಏನಿದೆ ನೋಡೋಣ ಬನ್ನಿ. ಸೊ ಇಲ್ಲೇನು ನೋಡ್ತಿದ್ದೀರಾ, ಸೊ ಡ್ರೈವ್ ಇದೆ ನೋಡಿ, ಇದೆಲ್ಲ ಇರುತ್ತೆ. ಸೊ ಇದನ್ನು ಎಲೆಕ್ಟ್ರಿಕಲ್ ಸಿಸ್ಟಮ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಮೈ ಲ್ಯಾಪ್ಟಾಪ್. ಸೊ ನಿಮಗೆ ಹೆಚ್ಚಿನ ಮಾಹಿತಿಗಳು, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಬಾಯ್.